ನನಗೆ ಪ್ಲಾಸೆಂಟಾ ಆ್ಯಂಟೀರಿಯರ್ ಆ್ಯಂಡ್ ಲೋ ಲೈಯಿಂಗ್ ಇದೆ. ಹೇ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ರಿಲೇಟೆಡ್ ವೀಡಿಯೋಸು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ನನ್ನ ವ್ಲಾಗ್ಸಲ್ಲಿ ನನ್ನ ಪ್ರೆಗ್ನೆನ್ಸಿ ರಿಲೇಟೆಡ್ ಸ್ಕ್ಯಾನ್ಸ್ ಆ್ಯಂಡ್ ರಿಪೋರ್ಟ್ಸ್ ಅದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ನಿಮಗೆ ನೀಡ್ತಾ ಇದ್ದೀನಿ. ಸೊ ಇನ್ನೇನಕ್ಕೆ ಯೋಚನೆ ಮಾಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡೋಕ್ಕೆ ಹೊರಟಿರೋದು NT ಸ್ಕ್ಯಾನ್ ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್, ಇವೆರಡರ ಬಗ್ಗೆನೂ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. NT ಸ್ಕ್ಯಾನ್ ಅಂದರೆ ಏನು, ಅದು ಹೇಗೆ ಮಾಡ್ತಾರೆ ಆ್ಯಂಡ್ ಎಲ್ಲ ವುಮೆನ್ಸ್ಗೂ ಅದು ಕಂಪಲ್ಸರಿನಾ, ಈ ಥರ ಎಷ್ಟೊಂದು ಕ್ವೆಶನ್ಸು ನಿಮ್ಮ ಮೈಂಡಲ್ಲಿ ಇರುತ್ತೆ. ಅದಲ್ಲದೆ ಡಬಲ್ ಮಾರ್ಕರ್ ಟೆಸ್ಟ್ ಏನಕ್ಕೆ ಮಾಡಿಸ್ತಾರೆ, ಏನಾದರೂ ಹೆಲ್ತ್ ವೈಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಮಾಡಿಸ್ತಾರಾ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಒಂದು ರಾಂಗ್ ಇನ್ಫಾರ್ಮೇಷನ್ ಜನರಲಿ ಇದೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು NT ಸ್ಕ್ಯಾನ್ ಬಗ್ಗೆ ತಿಳ್ಕೊಂಡಿರೋದು ಆ್ಯಂಡ್ ನನ್ನ NT ಸ್ಕ್ಯಾನ್ ಅನುಭವ ಇವೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. NT ಸ್ಕ್ಯಾನ್ ಅಂದರೆ ಏನು ಆ್ಯಂಡ್ ಯಾವ ವೀಕಲ್ ಮಾಡ್ತಾರೆ ಅಂತ ಹೇಳೋದಾದರೆ, NT ಸ್ಕ್ಯಾನ್ನ ಫುಲ್ ಎಕ್ಸ್ಪ್ಯಾನ್ಷನ್ ಏನಂದರೆ ನ್ಯೂಕಲ್ ಟ್ರಾನ್ಸ್ಲುಸೆನ್ಸಿ ಅಂತ ಕರೀತಾರೆ. ಈ NT ಸ್ಕ್ಯಾನ್ನ 11 ವೀಕ್ಸಿಂದ ಹಿಡಿದು 13 ವೀಕ್ಸ್ 6 ಡೇಸ್ ಆಗೋವರೆಗೂ ಮಾಡ್ತಾರೆ. ಸೊ ನೀವು ರೆಗ್ಯುಲರ್ ಚೆಕಪ್ಗೆ ಹೋದಾಗ ನಿಮ್ಮ ಗೈನಕಾಲಜಿಸ್ಟ್ ಯಾವ ಒಂದು ಡೇಟ್ನ ಮೆನ್ಷನ್ ಮಾಡಿರ್ತಾರೋ ಆ ಒಂದು ಡೇಟಲ್ಲೇ ನೀವು ಹೋಗಿ ಈ ಸ್ಕ್ಯಾನ್ನ ಮುಗಿಸ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ನೀವೇನಾದರೂ 11 to 13 ವೀಕ್ಸ್ ಈ ಒಂದು ವೀಕ್ಸ್ನ ಕಂಪ್ಲೀಟ್ ಮಾಡಾದ್ಮೇಲೆ ಹೋದರೆ ರಿಸಲ್ಟು ನಿಮಗೆ ಅಷ್ಟು ಅಪ್ರಾಪ್ರಿಯೇಟಾಗಿ ಇರಲ್ಲ. ಸೊ ಆ ಸ್ಕ್ಯಾನ್ನ ಮಾಡಿಸೋ ಸಹ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ 11 to 13 ವೀಕ್ಸ್ 6 ಡೇಸ್ ಆಗೋ ಒಳಗೆ ಈ ಒಂದು ಸ್ಕ್ಯಾನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ NT ಸ್ಕ್ಯಾನ್ ಅಂದರೆ ಏನು, NT ಸ್ಕ್ಯಾನ್ನಲ್ಲಿ ಏನು ತಿಳ್ಕೊತಾರೆ ಅಂತ ನಾನು ಹೇಳೋದಾದರೆ, ಇಲ್ಲಿ ಈ NT ಸ್ಕ್ಯಾನ್ ಅಂದರೆ ಮಗುವಿನ ಕುತ್ತಿಗೆ ಭಾಗದಲ್ಲಿ ಒಂದು ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ನ ಪ್ರಮಾಣನ ಅವರು ಈ ಒಂದು NT ಸ್ಕ್ಯಾನಲ್ಲಿ ಮೆಷರ್ ಮಾಡ್ತಾರೆ. ಅದ್ರ ಜೊತೆಗೆ ನೇಸಲ್ ಬೋನ್ನು ಸಹ ಅದೆಷ್ಟು ಲೆಂತ್ ಇದೆ ಅನ್ನೋದನ್ನು ಸಹ ಮೆಷರ್ ಮಾಡ್ತಾರೆ. ಇವೆರಡೂ ಮೆಷರ್ನ ಮಾಡಿಕೊಂಡು ಈ ಒಂದು NT ಸ್ಕ್ಯಾನು ಮಗುವಿನ NT ಸ್ಕ್ಯಾನಲ್ಲಿ ಆ ಒಂದು ದ್ರವನ ಮೆಷರ್ ಮಾಡ್ತಾರಲ್ವ, ಅದು ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಮಗು ಆ ಸ್ಟೇಜಲ್ಲಿ ಕರೆಕ್ಟಾಗಿ ಬೆಳೀತಿದೆಯಾ, ಅದ್ರ ಮೆಷರ್ಮೆಂಟ್ ಎಲ್ಲ ನೋಡಿಬಿಟ್ಟು ಮಗುವಿನ ಬೆಳವಣಿಗೆ ಕರೆಕ್ಟಾಗಿ ಆಗ್ತಿದೆಯಾ ಅನ್ನೋದನ್ನು ತಿಳ್ಕೊತಾರೆ. NT ಸ್ಕ್ಯಾನ್ದು ಮೇನ್ ಉದ್ದೇಶ ಅಂದರೆ ಕ್ರೋಮೋಸೋಮಲ್ ಡಿಫಿಷಿಯನ್ಸಿ ಮಗುವಿಗೆ ಇದೆಯಾ ಅನ್ನೋದನ್ನು ನೋಡೋದು. ಸೊ ಕ್ರೋಮೋಸೋಮಲ್ ಡಿಫಿಷಿಯನ್ಸಿ ಇರೋದನ್ನು ಆ್ಯಂಡ್ ಮಗುವಿನ ಆರೋಗ್ಯದ ಬೆಳವಣಿಗೆ ಹಂತವಾಗಿ ಕರೆಕ್ಟಾಗಿ ಆಗ್ತಿದೆಯಾ ಇವೆಲ್ಲವನ್ನು ಅವರು ಈ NT ಸ್ಕ್ಯಾನಲ್ಲಿ ಚೆಕ್ ಮಾಡ್ತಾರೆ. ನಾನು ಆಗಲೇ ಹೇಳ್ದಂಗೆ ಮಗುವಿನ ಕುತ್ತಿಗೆ ಭಾಗದಲ್ಲಿರುವ ದ್ರವನ ಮೆಷರ್ಮೆಂಟ್ ಆ್ಯಂಡ್ ಈ ಒಂದು ನೇಸಲ್ ಬೋನ್ನ ಮೆಷರ್ಮೆಂಟ್, ಅದರ ಲೆಂತ್ ಎಷ್ಟಿದೆ, ಅದಾದಮೇಲೆ ಹಾರ್ಟ್ ಬೀಟ್ನು ಸಹ ಇಲ್ಲಿ ಚೆಕ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅವ್ರು ಚೆಕ್ ಮಾಡೋದು ಕ್ರೋನ್ ಲಂಪ್ ಲೆಂತ್. ಕ್ರೋನ್ ಲಂಪ್ ಲೆಂತ್ ಅಂದರೆ ಮಗುವಿನ ಕುತ್ತಿಗೆಯಿಂದ ಸೊಂಟದವರೆಗೆ ಇರುವಂತಹ ಲೆಂತ್ ಎಷ್ಟಿದೆ ಅಂತ ಇದನ್ನು ಸಹ ಚೆಕ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಇಲ್ಲಿ ಒಂದು ಸ್ಟೇಜಲ್ಲಿ ಮಗುವಿನ ಎಲ್ಲ ಅಂಗಾಂಗಗಳು, ಎಲ್ಲ ಅಂದರೆ ಮೆದುಳು, ಮೂತ್ರಪಿಂಡಗಳು, ಕೈ, ಕಾಲು, ಹೊಟ್ಟೆ, ಇವೆಲ್ಲ ಮಗುವಿನ ಭಾಗಗಳು ಕರೆಕ್ಟಾಗಿ ಬೆಳವಣಿಗೆ ಆಗ್ತಿದೆಯಾ, ಈ ಒಂದು ಸ್ಟೇಜಲ್ಲಿ ಏನೇನು ಬೆಳೆದಿರಬೇಕು ಅವೆಲ್ಲವೂ ಕರೆಕ್ಟಾಗಿದೆಯಾ, ಇದೆಲ್ಲವನ್ನು ಅವರು ಕಂಪ್ಲೀಟಾಗಿ ಪರಿಶೀಲನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ನಿಮಗೆ NT ಸ್ಕ್ಯಾನ್ ಆಲ್ಮೋಸ್ಟ್ 20 to 40 ಮಿನಿಟ್ಸ್ವರೆಗೂ ಟೈಮ್ ತಗೊಳ್ಳುತ್ತೆ. ಮಗುವಿನ ಪೊಸಿಷನ್ ಕರೆಕ್ಟಾಗಿದ್ದರೆ ಬೇಗನೆ ಮುಗಿಯುತ್ತೆ. ಇಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಟೈಮ್ ಬನ್ನಿ ಸ್ಕ್ಯಾನ್ ಮಾಡೋಣ ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬನ್ನಿ, ಮಗುವಿನ ಪೊಸಿಷನ್ ಕರೆಕ್ಟಾಗಿ ಬರಲಿ, ಇವೆಲ್ಲವನ್ನು ಹೇಳ್ತಾರೆ. ಸೊ ಇದಾದಮೇಲೆ ಪ್ಲಾಸೆಂಟಾ ಪೊಸಿಷನ್. ಪ್ಲಾಸೆಂಟಾ ಯಾವ ಒಂದು ಪೊಸಿಷನಲ್ಲಿದೆ, ಪೋಸ್ಟೀರಿಯರಾ ಆ್ಯಂಟೀರಿಯರಾ, ಆ್ಯಂಡ್ ಆ್ಯಂಟೀರಿಯರ್ ಆಗಿದ್ದರೆ ಲೋ ಲೈಯಿಂಗ್, ಆ್ಯಂಟೀರಿಯರಲ್ಲಿ ಲೋ ಲೈಯಿಂಗ್ ಏನಾದರೂ ಇದೆಯಾ ಅಂದರೆ ನನಗೆ ಆ್ಯಕ್ಚುಲಿ ಇರೋದು ಲೋ ಲೈಯಿಂಗ್ ಪ್ಲಾಸೆಂಟಾ ಆ್ಯಂಡ್ ಆ್ಯಂಟೀರಿಯರ್ ಲೋ ಲೈಯಿಂಗ್ ಪ್ಲಾಸೆಂಟಾ ಇದೆ. ಸೊ ಆ ಥರ ಅದರ ಪೊಸಿಷನ್ನ ಈ ಒಂದು NT ಸ್ಕ್ಯಾನಲ್ಲಿ ಅವರು ನೋಡ್ತಾರೆ. ಅದರ ಜೊತೆಗೆ ಅಬ್ಡಾಮಿನಲ್ ಸರ್ಕಂಫರೆನ್ಸ್ ಎಷ್ಟಿದೆ ಅಂತ ನೋಡ್ತಾರೆ. ಇದೆಲ್ಲವನ್ನು ಅವರು ನಿಮಗೆ ಈ ಒಂದು NT ಸ್ಕ್ಯಾನಲ್ಲಿ ಅಬ್ಸರ್ವ್ ಮಾಡೋದು. ಆ್ಯಂಡ್ ಅಮಿನಾಯ್ಟಿಕ್ ಫ್ಲೂಯಿಡ್ ಆ್ಯಂಡ್ ಸರ್ವಿಕ್ಸ್ ಲೆಂತ್ ಇದೆಲ್ಲವನ್ನು ಅವರು NT ಸ್ಕ್ಯಾನಲ್ಲಿ ನೋಡ್ತಾರೆ. ಈ ಒಂದು NT ಸ್ಕ್ಯಾನಲ್ಲಿ ನಾನು ಆಗಲೇ ಹೇಳ್ದಂಗೆ ಕ್ರೋಮೋಸೋಮಲ್ ಡಿಫಿಷಿಯನ್ಸಿ ಇದು ಯಾವ್ಯಾವ ಕ್ರೋಮೋಸೋಮಲ್ ಅಂದರೆ ಟ್ರೈಸೋಮಿ 18, 21 ಆ್ಯಂಡ್ 30 ಇದಿಷ್ಟು ಕ್ರೋಮೋಸೋಮಲ್ ಡೆಫಿಷಿಯನ್ಸಿ ಇದೆಯಾ ಅನ್ನೋ ಒಂದು ರಿಸಲ್ಟ್ನ ಇವರು ಈ NT ಸ್ಕ್ಯಾನಲ್ಲಿ ಕೊಡ್ತಾರೆ.
ಸೊ ಅದೆಲ್ಲ ಲೋ ರಿಸ್ಕ್ ಅಂತ ಬಂದರೆ ನೀವು ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇರಲ್ಲ. ನಾನು ಆಗಲೇ ಹೇಳ್ದಂಗೆ NT ಸ್ಕ್ಯಾನ್ ಒಂದೇ ನಿಮಗೆ 100% ರಿಸಲ್ಟ್ ಕೊಡಲ್ಲ. ಸೊ ಇದರಿಂದ ಹೈ ರಿಸ್ಕ್ ಬಂದ್ಬಿಟ್ಟಿದೆ, ತೊಂದರೆ ಇದೆ ಅಂತ ನೀವು ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. NT ಸ್ಕ್ಯಾನ್ ಒಂದು 80% ಅಷ್ಟು ಕೊಡ್ಬೋದು ರಿಸಲ್ಟ್ನ. ಬಟ್ ಅದ್ರ ಜೊತೆಗೆ ಡಬಲ್ ಮಾರ್ಕರ್ ಟೆಸ್ಟ್ನು ಸಹ ನಾವು ಮಾಡಿಸ್ಬೇಕು. ಡಬಲ್ ಮಾರ್ಕರ್ ಟೆಸ್ಟ್ ಏಕೇನು ಅದು ಸಹ ನಿಮಗೆ 100% ರಿಸಲ್ಟ್ನ ಕೊಡಲ್ಲ. ಇಲ್ಲಿ ಯಾವುದೇ ಒಂದು ಸ್ಕ್ಯಾನ್ ರಿಪೋರ್ಟ್ 100% ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಲ್ಲ. ಬಟ್ ಟು ಬಿ ಇನ್ ಸೇಫರ್ ಸೈಡ್ ನಾವು ಹಂತವಾಗಿ ಮಗುವಿನ ಬೆಳವಣಿಗೆ ಆಗ್ತಿರೋದನ್ನು ಕರೆಕ್ಟಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಿಸ್ಬೇಕಲ್ವಾ. ಸೊ ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದಕ್ಕೋಸ್ಕರ ಈ ಸ್ಕ್ಯಾನ್ಗಳು, ರಿಪೋರ್ಟ್ಗಳು ಇವೆಲ್ಲವನ್ನು ನಾವು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ಸಪೋಸ್ ಈ NT ಸ್ಕ್ಯಾನಲ್ಲಿ ಏನಾದರೂ ನಿಮಗೆ ಹೈ ರಿಸ್ಕ್ ಅಂತ ಬಂತು ಅಂದರೆ ನೀವು ನಿಮ್ಮ ಗೈನಕಾಲಜಿಸ್ಟ್ ಜೊತೆ ರಿಪೋರ್ಟ್ನ ತೋರಿಸಿ ಫರ್ದರ್ ಏನಿದೆ, ಸಪೋಸ್ ಹೈ ರಿಸ್ಕ್ ಬಂತು ಅಂತ ಅಂದರೆ ಅವರು NIPT ಸ್ಕ್ಯಾನ್ನ ರೆಫರ್ ಮಾಡ್ತಾರೆ. ಸೊ ಇದೇ ಒಂದು ರಿಪೋರ್ಟಲ್ಲಿ ನಿಮಗೆ ಹೈ ರಿಸ್ಕ್ ಬಂದಿದೆ ಅಂತ ನೀವು ಗಾಬರಿ ಪಟ್ಕೊಳ್ಳೋದಾಗಲಿ, ಅಳೋದಾಗಲಿ ಅಥವಾ ಸುಮ್ಮನೆ ಅನ್ನೆಸೆಸರಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಫಸ್ಟು ನಿಮ್ಮ ಗೈನಕಾಲಜಿಸ್ಟ್ ಜೊತೆ ಮಾತಾಡಿ ಆ್ಯಂಡ್ ಫರ್ದರ್ ಯಾವ ಸ್ಟೆಪ್ಸ್ ಅವ್ರು ಹೇಳ್ತಾರೆ ಅದನ್ನು ನೀವು ತಗೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಸೊ ಇಲ್ಲಿ NT ಸ್ಕ್ಯಾನ್ ಹೇಗೆ ಮಾಡ್ತಾರೆ ಅಂತಂದರೆ ಒಂದು ಅಬ್ಡಾಮಿನಲ್ ಸ್ಕ್ಯಾನು ಇಲ್ಲಾಂದರೆ ಟ್ರಾನ್ಸ್ವೆಜೈನಲ್ ಸ್ಕ್ಯಾನು. ನನ್ನ ಕೇಸಲ್ಲಿ ಏನಾಗಿತ್ತು ಅಂದರೆ ನಾನು ನೀರನ್ನ ಚೆನ್ನಾಗಿ ಕುಡಿದ್ಬಿಟ್ಟಿದ್ದೆ ಆ್ಯಂಡ್ ನನ್ನ ಬ್ಲ್ಯಾಡರು ಕಂಪ್ಲೀಟಾಗಿತ್ತು. ಸೊ ನಾನು ಅಲ್ಲಿದ್ದಂತಹ ಒಬ್ಬರು ಸ್ಟಾಫ್ನ ಕೇಳಿದೆ, ನಾನು ಹೋಗಿ ಯೂರಿನ್ ಪಾಸ್ ಮಾಡ್ಬೋದಾ, NT ಸ್ಕ್ಯಾನ್ ಇದೆ ಅಂತ. ಅವರಂದು ಪಾಸ್ ಮಾಡಬೇಡಿ ಅಂತ. ಸೊ ನನ್ನ ಬ್ಲ್ಯಾಡರ್ ಆಲ್ರೆಡಿ ಫುಲ್ ಆಗಿತ್ತು. ಸೊ ಹೋದ ತಕ್ಷಣ ಡಾಕ್ಟರ್ ಹೇಳಿದ್ರು ನಿಮ್ಮ ಬ್ಲ್ಯಾಡರ್ ಫುಲ್ ಆಗಿದೆ. ಸೊ ಕೆಲವೊಂದು ಮೆಷರ್ಮೆಂಟ್ ಅಬ್ಡಾಮಿನಲ್ ಸ್ಕ್ಯಾನಲ್ಲಿ ಕರೆಕ್ಟಾಗಿ ಸಿಗಲ್ಲ, ಅದಕ್ಕೋಸ್ಕರ ನಾವು ಟ್ರಾನ್ಸ್ವೆಜೈನಲ್ ಸ್ಕ್ಯಾನೇ ಮಾಡಬೇಕು ಅಂತ. ಓಕೆನಾ. ಸೊ ಆವಾಗ ಯೂರಿನ್ ಪಾಸ್ ಮಾಡಿ ಬಂದಾದ್ಮೇಲೆ ನೆಕ್ಸ್ಟ್ ಅವರು ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ನ ಮಾಡಿದ್ರು. ಈ ರೀತಿ ಎರಡು ಥರ ಅವ್ರಿಗೆ ಫಸ್ಟು ಇಲ್ಲಿ ಪ್ರಿಫರ್ ಮಾಡೋದೆ ಅಬ್ಡಾಮಿನಲ್ ಸ್ಕ್ಯಾನ್. ಸಪೋಸ್ ಅದರಲ್ಲಿ ಏನಾದರೂ ರಿಪೋರ್ಟ್ ಸರಿ ಬರಲ್ಲ, ಅದೇ ನನ್ನ ಕೇಸಲ್ಲಿ ಆದಂಗೆ ಬ್ಲ್ಯಾಡರ್ ಫುಲ್ ಇದ್ದು ಯೂರಿನ್ ನಾನು ಮಾಡಿದೆ, ಪಾಸ್ ಮಾಡಿದೆ, ಬ್ಲ್ಯಾಡರ್ ಫುಲ್ ಮಾಡ್ಕೊಂಡು ಹೋದ್ರೆ ಅವ್ರು ನಿಮಗೆ ಯೂರಿನ್ ಪಾಸ್ ಮಾಡಿ ಬನ್ನಿ ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ನೇ ಮಾಡೋದು ಅಂತ ಹೇಳ್ತಾರೆ. ಸೊ ಈ ಒಂದು ಎರಡು ವಿಧಾನದಲ್ಲಿ NT ಸ್ಕ್ಯಾನ್ನ ಮಾಡ್ತಾರೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ 11 to 13 ವೀಕ್ಸ್ 6 days ಆಗೋಷ್ಟರಲ್ಲೇ ಈ ಒಂದು ಸ್ಕ್ಯಾನ್ನ ಮುಗಿಸ್ಕೊಳ್ಳಿ. ಆ್ಯಂಡ್ ಈ ಒಂದು ಸ್ಕ್ಯಾನ್ ಮಾಡಾದಮೇಲೆ ಅದರ ರಿಪೋರ್ಟ್ನ ತೊಗೊಂಡು ಗೈನಕಾಲಜಿಸ್ಟ್ ಜೊತೆ ಮಾತಾಡಿ. ಇದು ಒಂದು NT ಸ್ಕ್ಯಾನಲ್ಲಿ ಬರುವಂಥದ್ದು. ಅದಾದಮೇಲೆ ಡಬಲ್ ಮಾರ್ಕರ್ ಟೆಸ್ಟ್ಗೆ ನಿಮ್ಮ ಬ್ಲಡ್ ಸ್ಯಾಂಪಲ್ ಕೊಡಬೇಕು. ಆಲ್ಮೋಸ್ಟ್ 4 to 5 days ಆಗುತ್ತೆ ಅಂತ ಅಂದರು. ಬಟ್ ನನ್ನ ಕೇಸಲ್ಲಿ ಅದು ನನಗೆ ನೆಕ್ಸ್ಟ್ ಡೇನೇ ಡಬಲ್ ಮಾರ್ಕರ್ ಟೆಸ್ಟ್ ರಿಪೋರ್ಟ್ ಬಂತು. ಆ ಡಬಲ್ ಮಾರ್ಕರ್ ಟೆಸ್ಟ್ ರಿಪೋರ್ಟಲ್ಲೂ ಸಹ ಅಷ್ಟೇ ನಾನು ಆಗಲೇ ಹೇಳ್ದಂಗೆ ಕ್ರೋಮೋಸೋಮಲ್ ಡಿಫಿಷಿಯನ್ಸಿ ಇದೆಯಾ ಅನ್ನೋದನ್ನೇ ಅವರು ಅದರಲ್ಲಿ ಚೆಕ್ ಮಾಡೋದು. ಸೊ ಡೌನ್ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್, ಪ್ಯಾಟೋ ಸಿಂಡ್ರೋಮ್ ಇವೆಲ್ಲ ಒಂದು ಸಿಂಡ್ರೋಮ್ಸ್ನು ಅವರು ಚೆಕ್ ಮಾಡ್ತಾರೆ ಈ ಒಂದು ರಿಪೋರ್ಟ್ಸ್ನಲ್ಲಿ. ಆ್ಯಂಡ್ ಅದರದ್ದು ರೇಷಿಯೋನ ಮೆನ್ಷನ್ ಮಾಡ್ತಾರೆ. 1:47,000, 1:20,000 ಆ ಥರ. ಸೊ ಆ ಥರ ಇತ್ತು ಅಂತಂದರೆ ನಿಮಗೆ ಅದು ಲೋ ರಿಸ್ಕ್ ಅಂತಲೇ ಅರ್ಥ. ಇಲ್ಲೆಲ್ಲವನ್ನು ಅವ್ರು ನಿಮಗೆ ಲೋ ರಿಸ್ಕ್ ಇದೆಯಾ ಅಂತ ಅಥವಾ ಹೈ ರಿಸ್ಕ್ ಇದೆಯಾ ಅನ್ನೋದನ್ನು ನಿಮಗೆ ಈ ಒಂದು ಸ್ಕ್ರೀನಿಂಗ್ ಟೆಸ್ಟಲ್ಲಿ ಕೊಡ್ತಾರೆ. ಸೊ ಇದಾದಮೇಲೆ ನೀವು ನಿಮ್ಮ ರಿಪೋರ್ಟ್ ಆ್ಯಂಡ್ ಬ್ಲಡ್ ಟೆಸ್ಟ್ ರಿಪೋರ್ಟ್, ಸ್ಕ್ಯಾನ್ ರಿಪೋರ್ಟ್ ಎರಡನ್ನೂ ತೊಗೊಂಡು ಹೋಗಿ ನಿಮ್ಮ ಗೈನಕಾಲಜಿಸ್ಟ್ ಜೊತೆ ನೀವು ಕನ್ಸಲ್ಟ್ ಮಾಡಿ ಮಾತಾಡಬೇಕಾಗುತ್ತೆ. ಇದಿಷ್ಟು NT ಸ್ಕ್ಯಾನ್ ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್. ಸೊ ಇದು ಒಂದು ನನ್ನ NT ಸ್ಕ್ಯಾನ್ ರಿಪೋರ್ಟ್. ನನಗೆ ಪ್ಲಾಸೆಂಟಾ ಆ್ಯಂಟೀರಿಯರ್ ಆ್ಯಂಡ್ ಲೋ ಲೈಯಿಂಗ್ ಇದೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಹೇಳಿದ್ದು, ನಾನು ಕೇಳಿದೆ ಏನು ಪ್ರಿಕಾಷನ್ಸ್ ಏನಾದ್ರು ತೊಗೊಬೇಕಾ. ಸೊ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ ಅಂಟಿಲ್ 5th month ಆ್ಯಂಡ್ ಭಾರವಾದ ಪದಾರ್ಥಗಳನ್ನ ಇದ್ದಕ್ಕೂ ಹೋಗಬೇಡಿ ಅಂತ ಅಂದಿದ್ದಾರೆ. ಸೊ ನೀವು ಅಷ್ಟೇ ನಿಮ್ಮ ಪ್ಲಾಸೆಂಟಾ ಯಾವ ಪೊಸಿಷನಲ್ಲಿದೆ ಆ್ಯಂಡ್ ಅದಕ್ಕೆ ತಕ್ಕನಾಗೆ ನೀವು ಏನೇನು ಮಾಡ್ಕೋಬೇಕು ಅಂದರೆ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಏನು ಮಾಡಬಹುದು ಅದನ್ನು ನೀವು ನಿಮ್ಮ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿ ತಿಳ್ಕೊಬೋದು. ಸೊ ಯಾವುದೇ ಒಂದು ಇದಾಗಿತ್ತು ನನ್ನ NT ಸ್ಕ್ಯಾನ್ ಅನುಭವ ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ರಿಸಲ್ಟ್. ಸೊ ಇದಾದಮೇಲೆ ನಿಮಗೆ 3 monthsಲ್ಲಿ ನಿಮಗೆ ವಿಟಮಿನ್ ಟ್ಯಾಬ್ಲೆಟ್ಸ್, ಅಂದರೆ ವಿಟಮಿನ್ D3, ಅಯರ್ನ್ ಟ್ಯಾಬ್ಲೆಟ್, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಇಷ್ಟನ್ನು ರೆಫರ್ ಮಾಡ್ತಾರೆ. ಫಾಲಿಕ್ ಆ್ಯಸಿಡ್ನ ಸ್ಟಾಪ್ ಮಾಡೋದಕ್ಕೂ ಹೇಳ್ತಾರೆ. ನನ್ನ ಕೇಸಲ್ಲಿ ನನಗೆ ಫಾಲಿಕ್ ಆ್ಯಸಿಡ್ನ ಸ್ಟಾಪ್ ಮಾಡಿ ಅಂದರು. ಈಗ ಸೊ ನಂತರನೇ ನೀವು ಯಾರಾದರೂ ಪ್ರೆಗ್ನೆನ್ಸಿ ಜರ್ನಿ ಇದ್ದರೆ ಹ್ಯಾಪಿ ಪ್ರೆಗ್ನೆನ್ಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.